ನಾವು ಮಂಗಳೂರಿನವರು, ನಮಗೆ ಸ್ವಲ್ಪ ಹತ್ತಿರದಲ್ಲಿರೋ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಬೇಕು, ತುಂಬಾ ಯಾತ್ರೆ ಇರಬಾರ್ದು. ಹಾಗೆ ಫ್ಯಾಮಿಲಿ ಜೊತೆ ಬರುವುದರಿಂದ ನಮಗೆ ತುಂಬಾ ಮೇಲೆ ಹತ್ತುವ ತರ ಪರಿಸ್ಥಿತಿ ಕೂಡ ಇರಬಾರ್ದು. ನಾನು ನನ್ನ ಪ್ರಿಯತಮೆಯನ್ನು ಕರೆದುಕೊಂಡು ಹೋಗಬೇಕು, ಆದರೆ ಸಂಜೆ ಕಾಲೇಜ್ ಬಿಡೋ ಸಮಯದಲ್ಲಿ ನನಗೆ ಮರಳಿ ಊರಿಗೆ ತಲುಪಬೇಕು. ನಿಮ್ಮ ಈ ಎಲ್ಲ ಪ್ರಶ್ನೆಗಳಿಗೂ ಪ್ರತ್ಯುತ್ತರ ಮಂಗಳೂರಿಗೂ ಹತ್ತಿರ ಪಟ್ಲಬೆಟ್ಟವೆಂಬ ಎತ್ತರ. ಸೊ ಲೆಟ್ಸ್ ವೆಲ್ಕಮ್ ಟು ಪಟ್ಲಬೆಟ್ಟ. ಪುತ್ತೂರು ಹಾದು ಆಮೇಲೆ ಸುಬ್ರಹ್ಮಣ್ಯ ಹೋಗೋ ದಾರಿಯಲ್ಲಿ ಸುಬ್ರಹ್ಮಣ್ಯ ಸಿಗುವುದಕ್ಕಿಂತ ಮುಂಚೆ ಸ್ವಲ್ಪ ಡೈವರ್ಷನ್ ತಕೊಂಡು ಕೇವಲ ಒಂದು 30-35 ಕಿಲೋಮೀಟರ್ ಮೇಲೆ ಹತ್ತುವಂತ ಈ ಒಂದು ಘಾಟ್, ಇದು ಬರೀ ಘಾಟ್ ಅಲ್ಲ, ಸ್ವರ್ಗ ಅಂತಾನೆ ಹೇಳ್ಬೋದು, ಅದು ಕೂಡ ಈ ಸಮಯದಲ್ಲಿ. 35 ಕಿಲೋಮೀಟರ್ ಆದ್ಮೇಲೆ ನಿಮಗೆ ಸಿಗುವಂತದ್ದು ಬಿಸ್ಲೆ ಘಾಟ್. ಬಿಸ್ಲೆ ಘಾಟ್ ಹೋದ್ರೆ ಏನ್ ಮಾಡ್ತೀರಾ ಅಂದ್ರೆ, ನೀವು ಅಲ್ಲಿಂದ ನೇರ ಮಂಜರ್ಬಾದ್ ಫೋರ್ಟ್ ಹೋಗೋ ಟಾರ್ಗೆಟ್ ಮಾಡ್ತೀರಾ. ಆದ್ರೆ ಅದ್ರ ಎಡೆಯಲ್ಲಿ ಬರುವ ಅಂದ್ರೆ ಬಿಸ್ಲೆ ಘಾಟಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಬರುವ ಈ ಒಂದು ಪಟ್ಲ ಬೆಟ್ಟವನ್ನು ಮಿಸ್ ಮಾಡ್ತೀರಾ. ಯಾಕಂದ್ರೆ ಅಲ್ಲಿ ಜನಗದ್ದಲಗಳಿಲ್ಲ, ಗುಂಪು ಗೊಂದಲಗಳಿಲ್ಲ, ಟಿಕೆಟ್ ಕೌಂಟರ್ಗಳಿಲ್ಲ, ತುಂಬಾ ವಾಹನಗಳ ನಿಲುಗಡೆ ಇಲ್ಲ. ಸೂಪರ್. ಕರ್ನಾಟಕದೊಂದು ಬ್ಯೂಟಿಫುಲ್ ತಾಣಗಳಲ್ಲಿ ಇದು ಕೂಡ ಒಂದು. ಎಷ್ಟು ಕಿಲೋಮೀಟರ್ ಹತ್ಬೇಕು ಹೇಳು? ಒಂದು 2 ಕಿಲೋಮೀಟರ್. ಬೆಟ್ಟಕ್ಕೆ ಹತ್ತುವಾಗ ಇದು ಮೈನ್ ಎಲ್ಲರೂ ಹೋಗುವಂತ ರೋಡ್. ನಿಮ್ಗೆ ಶಾರ್ಟ್ ಕಟ್ ಬೇಕಾದ್ರೆ ಇಲ್ಲಿಂದ ಸ್ವಲ್ಪ ಮೇಲೆ ಎತ್ತಿ, ಆಯ್ತಾ? ರೋಡ್ ನೀವು ನೋಡ್ಬೋದು, ಎಲ್ಲ ಹತ್ತಾ ಇದ್ದಾರೆ. ಸೊ ಇದೊಂದು ಸಣ್ಣ ಶಾರ್ಟ್ ಕಟ್, ಇಲ್ಲಿಗೆ ಆಯ್ತು, ಮುಗೀತು. ನೆಕ್ಸ್ಟ್ ಲೆವೆಲ್ ಇಲ್ಲಿಗೆ ಬರೋದು ವರ್ತ್ ಆಫ್ ವಾಕಿಂಗ್ ಅಂತ ಹೇಳ್ತಾನೆ. ಯಾಕೆ ಗೊತ್ತುಂಟಾ? ₹1 ಎಂಟ್ರಿ ಫೀಸ್ ಇಲ್ಲ, ಗಾಡಿ ಮಾತ್ರ ಇಡ್ಬೇಕು ಕೆಳಗಡೆ. ನಡ್ಕೊಂಡು ಒಂದು 2 ಕಿಲೋಮೀಟರ್ ಬೋರ್ಡ್ ಹಾಕಿದ್ದಾರೆ. ಆಲ್ಮೋಸ್ಟ್ 3-4 ಕಿಲೋಮೀಟರ್ ಬರಬೇಕು ಅಂತ ಅನ್ಕೋತೇನೆ ನಾನು. ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ, ಫುಲ್ ಹೆಲ್ಮೆಟ್ ಹಾಕಿದ್ರೆ ನೀವು ಲಾಕ್ ತಗೊಂಡು ಬನ್ನಿ, ಅಲ್ಲಿ ಎಲ್ಲಾದ್ರೂ ಲಾಕ್ ಮಾಡಿ ಇಡಿ. ಅಷ್ಟು ಸೇಫ್ ಇಲ್ಲ ಆ ಪ್ಲೇಸ್ ನೋಡುವಾಗ. ಒಂದು ನಾನು ರಿಟರ್ನ್ ಹೋಗಿ ನೋಡ್ಬೇಕು ನನ್ನ ಹೆಲ್ಮೆಟ್ ಅಲ್ಲೇ ಉಂಟಾ ಇಲ್ವಾ ಅಂತ. ಇಟ್ಟು ಬಂದಿದ್ದೇನೆ ಧೈರ್ಯದಲ್ಲಿ, ಸಕಲೇಶ್ಪುರ ಅಂತ ಹೇಳಿ. ಸೊ ವರ್ತ್ ಆಫ್ ವಾಕಿಂಗ್, ವರ್ತ್ ಆಫ್ ವಿಸಿಟಿಂಗ್ ದಿ ಗ್ರೇಟ್ ಪಟ್ಲ ಬೆಟ್ಟ. ನೀವೇನು ಮಾಡ್ತೀರಾ ಅಂದ್ರೆ ಉಂಟಲ್ಲ, ಈ ಸುಬ್ರಹ್ಮಣ್ಯ ಎಲ್ಲ ಆಗಿ ಬರುವವರು ಬಿಸ್ಲೆ ಘಾಟ್ಗೆ ಹೋಗ್ತೀರಾ, ಆಮೇಲೆ ಅಲ್ಲಿಂದ ಸೀದಾ ನೀವು ಮಂಜರ್ಬಾದ್ ಹೋಗ್ತೀರಾ. ಆ ಗ್ಯಾಪ್ ಅಲ್ಲಿ ಬರುವಂತ ಈ ಪ್ಲೇಸ್ ಎಲ್ಲರಿಗೂ ಮಿಸ್ ಆಗ್ತದೆ, ಯಾಕಂದ್ರೆ ಅಷ್ಟು ದೊಡ್ಡ ಎಂಟ್ರೆನ್ಸ್ ಇಲ್ಲ, ಕ್ರೌಡ್ ಇಲ್ಲ, ಎಂತ ಇಲ್ಲ. ಸೊ ನೀವು ಮಿಸ್ ಮಾಡ್ಕೋತೀರಾ. ಸೊ ಮಿಸ್ ಮಾಡದೆ ಎಲ್ಲರ ಹತ್ರ ಕೇಳಿ ಇಲ್ಲಿ ಬಂದು ಇಳಿದು ಮೇಲೆ ಹತ್ತಿದ್ರಾಗ್ಬೋದು. ನೋಡಿ, ಬಜೆಟ್ ಫ್ರೆಂಡ್ಲಿ ಮುಳ್ಳಯ್ಯನಗಿರಿ ಅಂತಾನೆ ಹೇಳ್ಬೋದು. ಇವತ್ತು ಮಳೆ ಬಂದದಂತ ಇಲ್ಲಿ, ನಮ್ಮ ನೆಸ್ಟಿಬಿಗೆ ಇವತ್ತು ಮಳೆ ಬಂದದ್ದು, ಇಲ್ಲಾಂದ್ರೆ ಮಳೆ ಇರಲಿಲ್ಲ ಅಂತ. ಇಲ್ಲಿ ಮಳೆ ಬಂದದ್ರಲ್ಲಿ ಈ ಒಂದು ವೈಬು, ಇಲ್ಲಾದ್ರೆ ಎಂಥದ್ದು ಇಲ್ಲ. ನೋಡಿ, ಯಾವೊಬ್ಬ ಬಡವ ಪುಂಡಿ ಮಾಡ್ತಿರ್ತಾನೆ ಯಾವಾಗ ಬಂದಾಗ. ಇಲ್ಲಿಗೆ ಬಂದಾಗ ನಂಗೆ ಒಂದು ಹಾರ್ಡ್ ಫ್ಲಾಶ್ ಇದೆ ಅಂತ ಗೊತ್ತುಂಟಾ? ಬೇರೆ ವೈಬ್ ಇದೆ. ಓಟದ ಕೊನೆಯಲ್ಲಿ ತೋಟದ ಮನೆಯಲ್ಲಿ ಸೋತವನ ನಮ್ಮ. ನಿಂಗೆ ಅರ್ಥ ಆಗ್ಲಿಲ್ಲ? ಅರ್ಥ ಆಗೋರಿಗೆ ಅರ್ಥ ಆಗಿದೆ. ಪದ್ಯ ಗೊತ್ತಿಲ್ಲ. ನಾನು ಅದು ಒರಿಜಿನಲ್ ಪದ್ಯವನ್ನು ಆಚೆ ಮಾಡಿದ್ದು. ಇನ್ನಷ್ಟು ಮುಂದೆ ನನಗೆ ಬರ್ಲಿಲ್ಲ ನೋಡ. ಈಗ ಬಾ, ಮುಂದೆ ಬಾ, ಈಗ ಹೋಗು.